ಗುಡ್ ಈವ್ನಿಂಗ್ ಎವ್ರಿವನ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗುರುಮೂರ್ತಿ KH, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, ಗೌರ್ಮೆಂಟ್ ಪ್ರೊಫೆಷನಲ್ ಕಾಲೇಜ್, ಮಾಗಡಿ. ಇವತ್ತಿನ ವಿಡಿಯೋ ಇನ್ಕಮ್ ಟ್ಯಾಕ್ಸನ್ನು ಕೊನೆಯ ಯೂನಿಟ್, ಇನ್ಕಮ್ ಟ್ಯಾಕ್ಸಿನ ಕೊನೆಯ ಯೂನಿಟ್ ಬಂದು ಗ್ರಾಸ್ ಟೋಟಲ್ ಇನ್ಕಮ್ ಆ್ಯಂಡ್ ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್, ಆ ಒಂದು ಟಾಪಿಕ್ ಮೇಲೆ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಆಗ್ತದೆ. ಈ ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ಲು, ಗ್ರಾಸ್ ಟೋಟಲ್ ಇನ್ಕಮ್ ಅಂದರೆ ಏನು? ಗ್ರಾಸ್ ಟೋಟಲ್ ಇನ್ಕಮ್ ಅಂದರೆ ಅಸೆಸ್ಸಿಯು ಆ ಒಂದು ಪ್ರೀವಿಯಸ್ ಇಯರ್ನಲ್ಲಿ ಯಾವ ಸೋರ್ಸಸ್ಸಿಂದ ಇನ್ಕಮ್ ಬಂದಿತ್ತು ಅಷ್ಟನ್ನೂ ಕೂಡ ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. ಎಕ್ಸಾಂಪಲ್, ಇನ್ಕಮ್ ಫ್ರಮ್ ಸ್ಯಾಲ್ರಿ, ಇನ್ಕಮ್ ಫ್ರಮ್ HP, ಇನ್ಕಮ್ ಫ್ರಮ್ ಬಿಸಿನೆಸ್, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಆ್ಯಂಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಹೀಗೆ ಆ್ಯಡ್ ಮಾಡಿದಾಗ ಏನಾದರೂ ಎಕ್ಸಂಪ್ಷನ್ಸ್ ಇದೆಯಾ ಅಂಡರ್ ಸೆಕ್ಷನ್ಸ್ 10. ಎಕ್ಸಾಂಪಲ್, ಹೌಸ್ ರೆಂಟ್ ಅಲೋವೆನ್ಸ್ ಬರುತ್ತೆ ಸೆಕ್ಷನ್ 10(13)A. ಅದೇ ರೀತಿಯಲ್ಲಿ ಬೇರೆ ಬೇರೆ ಯಾವುದಾದ್ರೂ ಎಕ್ಸಂಪ್ಷನ್ಸ್ಗಳು ಅವನೇನಾದ್ರೂ ಕ್ಲೈಮ್ ಮಾಡ್ಕೊಂಡಿದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಸಂಬಂಧಪಟ್ಟಂಗೆ ಅವನ್ನೆಲ್ಲವೂ ಕೂಡ ಎಕ್ಸಂಪ್ಷನಲ್ಲಿ ಕ್ಲೈಮ್ ಮಾಡಬೇಕು. ಅದಾದ ಮೇಲೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಅಪ್ಲಿಕಬಲ್ ಟು ಸ್ಯಾಲ್ರಿ ಇನ್ಕಮ್ ಮಾತ್ರ ಅದು ಅಪ್ಲಿಕಬಲ್ ಆಗುತ್ತೆ. ಹಾಗೆ ಆ 16 ಸ್ಟ್ಯಾಂಡರ್ಡ್ ಡಿಡಕ್ಷನ್ 16 ಸಬ್ಸೆಕ್ಷನ್ 3ನಲ್ಲಿ ಎಷ್ಟು ಸ್ಟ್ಯಾಂಡರ್ಡ್ ಡಿಡಕ್ಷನ್ಸು ಆ ಪ್ರೀವಿಯಸ್ ಇಯರ್ ಅಲೋ ಇದೆ ಅಷ್ಟನ್ನು ನಾವು ಡಿಡಕ್ಟ್ ಮಾಡಿಕೊಂಡು ಉಳಿದಿರೋದನ್ನು ಕಾಂಪ್ಯೂಟೆಡ್ ಟ್ಯಾಕ್ಸಬಲ್ ಸ್ಯಾಲ್ರಿ, ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸಿನೆಸ್ ಆರ್ ಕಾಂಪ್ಯೂಟೆಡ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಇವೆಲ್ಲ ಆ್ಯಡ್ ಮಾಡ್ಕೊಳ್ತಾ ಬರ್ತೀವಿ. ಆದರೆ ಕ್ಯಾಪಿಟಲ್ ಗೇನಿಂದ ಬಂದಾಗ ಅದು ಡಿಫ್ರೆಂಟ್ ಟ್ರೀಟ್ಮೆಂಟ್ ಇರುತ್ತೆ. ಕ್ಯಾಪಿಟಲ್ ಗೇನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದ್ರೆ ಆ್ಯಡ್ ಮಾಡಿಕೊಂಡು ಆಮೇಲೆ ಸಬ್ಸ್ಟ್ರಾಕ್ಟ್ ಮಾಡ್ತೀವಿ, ಯಾಕಂದರೆ ಅದಕ್ಕೆ 20% ಸ್ಲ್ಯಾಬ್ ರೇಟ್ ಬರುತ್ತೆ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನು ನಾರ್ಮಲ್ ಸ್ಲ್ಯಾಬ್ ರೇಟಿಗೆ ತಗೊಳ್ತೀವಿ. ಅದು ಅದರ್ ದ್ಯಾನ್ ಕ್ಯಾಪಿಟಲ್ ಮಾರ್ಕೆಟ್ಸ್ ಅಥವಾ ಶೇರ್ಸು ಮಾರಾಟ ಮಾಡಿದರೆ ಅದನ್ನು 311A ಏನಾದರೂ ಇನ್ಕ್ಲೂಡ್ ಆಗಿದ್ದರೆ ಬರೋದಿಲ್ಲ. ಈಗ ನಾವು 1 by 1 ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ ಡೀಟೇಲ್ಸ್ ಆಗಿ. Computation of gross total income and assessment of individual. Every assessee whose total income exceeds the exempted limit for the given financial year has to compute the total taxable income and tax liability and submit a return of income to the income tax department on or before the due date. ನಿಮಗೆ ಮೊದಲೇ ಹೇಳಿದ ಹಾಗೆ ದ ಡ್ಯೂ ಡೇಟ್ ಬಂದು ಅನ್ಆಡಿಟೆಡ್ ಅಕೌಂಟು 31st ಜುಲೈ ಇರುತ್ತೆ, ಆಡಿಟೆಡ್ ಅಕೌಂಟು 30th ಸೆಪ್ಟೆಂಬರ್ ಇರುತ್ತೆ. ನೀವು ಗಮನಿಸ್ಬೋದು, ಇದು ನಾರ್ಮಲ್ ಪೀರಿಯಡ್. ಅಬ್ನಾರ್ಮಲ್ ಪೀರಿಯಡಲ್ಲಿ ಅದು ಪೋಸ್ಟ್ಪೋನ್ ಆಗುತ್ತೆ. ನಾವು ಯಾವುದೂ ಕೂಡ ಅಬ್ನಾರ್ಮಲ್ ಪೀರಿಯಡನ್ನು ಎಕ್ಸಾಂಪಲ್ ತೊಗೊಳೋಕ್ಕೆ ಬರೋದಿಲ್ಲ ಅಥವಾ ಬೇಸಾಗಿ ತೊಗೊಳೋಕ್ಕೆ ಬರೋದಿಲ್ಲ. ನೀವು ಕೇಳ್ಬೋದು, ಸರ್ ಮೊನ್ನೆ ಪೇಪರಲ್ಲಿ ಅನೌನ್ಸ್ ಮಾಡಿದ್ರು ಈ ವರ್ಷ ನಮಗೆ ಸೆಪ್ಟೆಂಬರ್ವರೆಗೂ ಟೈಮ್ ಕೊಟ್ಟಿದ್ದಾರೆ ಫೈಲ್ ಮಾಡಲಿಕ್ಕೆ, ಅಂದರೆ ಇಟ್ ಈಸ್ ಅನ್ ಅಬ್ನಾರ್ಮಲ್ ಪೀರಿಯಡ್. ಅದು ಅನ್ಆಡಿಟೆಡ್ ಅಕೌಂಟು ನವಂಬರ್ವರೆಗೂ ಹೋಗಿರುತ್ತೆ. ಯಾವುದೇ ಕಾರಣಕ್ಕೂ ನಾವು ಇಂಥ ಅಬ್ನಾರ್ಮಲ್ ಪೀರಿಯಡನ್ನು ಸಪೋರ್ಟ್ ಅಥವಾ ಬೇಸ್ ಆಗಿ ತಗೊಳ್ಳೋಕ್ಕೆ ಬರೋದಿಲ್ಲ. ಅಂದರೆ ಏನೇನು ಇನ್ಕಮ್ ಇದೆ, ಒಂದು ಎಕ್ಸಂಪ್ಷನ್ ಲಿಮಿಟು 2,50,000ಗಿಂತ ಎಬೋ ಇದೆಯಲ್ಲ, ಅವರೆಲ್ಲರೂ ಕೂಡ ತಮ್ಮ ಇನ್ಕಮ್ನೆಲ್ಲ ಡಿಸ್ಕ್ಲೋಸ್ ಮಾಡಿಕೊಳ್ಬೇಕು. ಯಾವ್ಯಾವ ಹೆಡ್ಡಿಂದ ಬಂದಿದೆಯಂತ ಆ ಡಿಸ್ಕ್ಲೋಸ್ ಮಾಡ್ಕೊಳ್ಳುವಂಥ ಇನ್ಕಮನ್ನು ಇನ್ಕಮ್ ಟ್ಯಾಕ್ಸ್ ಅಥಾರಿಟಿಗೆ ಫೈಲ್ ಮಾಡಬೇಕು. ಅದಕ್ಕೆ ನಾವು ಫೈಲಿಂಗ್ ಅಂತ ನೀವು BT-ನಲ್ಲಿ ಹೇಳಿದ್ದೀವಿ. ಇಟ್ ಈಸ್ ಕಾಲ್ಡ್ ನೋನ್ ಆಸ್ ಎ ಗ್ರಾಸ್ ಟೋಟಲ್ ಇನ್ಕಮ್. ಗ್ರಾಸ್ ಟೋಟಲ್ ಇನ್ಕಮ್ ಕನ್ಸಿಸ್ಟ್ಸ್ ಆಫ್ ಸ್ಯಾಲ್ರಿ, ಹೌಸ್ ಪ್ರಾಪರ್ಟಿ, ಪ್ರೊಫೆಷನ್ಸ್ ಆರ್ ಬಿಸಿನೆಸ್, capital gain and income from other source aggregate exceeding 2,50,000. Then after claiming exemptions and deductions, if it is eligible for paying the tax, now that income is called
ಗ್ರಾಸ್ ಟೋಟಲ್ ಇನ್ಕಮ್ ಫಾರ್ assessee ಫಾರ್ ದಟ್ ಪೀರಿಯಡ್. ಫಾರ್ ಕ್ಯಾಲ್ಕುಲೇಟಿಂಗ್ ಟ್ಯಾಕ್ಸ್ ಲೈಬಿಲಿಟಿ ಏನೇನು ತೊಗೊಳ್ಬೇಕು ನಾವು ಅಂದರೆ, ನಾನು ನಿಮಗಿಂದ ಹೇಳಿದೆ, ಫಸ್ಟ್ ಒಂದು ಸ್ಲ್ಯಾಬ್ ರೇಟ್ ತೊಗೊಳ್ಬೇಕಾಗುತ್ತೆ. ಸ್ಲ್ಯಾಬ್ ರೇಟ್ ಅಂತ ಬಂದಾಗ ನಾವು ಸಾಮಾನ್ಯವಾಗಿ 3 ಕ್ಯಾಟಗರಿ ಮಾಡಿದ್ದೀವಿ. ಬಿಲೋ 60 ಇಯರ್ ಒಂದು, 60 to 80 ಇಯರ್ಸ್ 2, 80 to ಅಂದರೆ ಎಬೋ 80 ಇಯರ್ಸ್ 3. ಬಿಲೋ 60 ಇಯರ್ಸ್ ಅಂದರೆ ಅಸೆಸ್ಸಿಯು ಏಜು 60 ವರ್ಷಕ್ಕಿಂತ ಕಡಿಮೆ ಇರಬೇಕು. ಆ ವರ್ಷದಲ್ಲಿ ಅವರಿಗೇನು ನಾರ್ಮಲ್ ಟ್ಯಾಕ್ಸ್ ರೇಟ್ ಇತ್ತು ಅನ್ನೋದನ್ನು ಕೆಳಗಡೆ ಹೇಳ್ತಾ ಬಂದಿದ್ದೀವಿ. ಅದು ನೋಡ್ಕೊಳ್ತಾ ಹೋಗೋಣ. ನೆಕ್ಸ್ಟ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C to 80U, ಇಟ್ ಈಸ್ ಎ ಮ್ಯಾಂಡೇಟರಿ. ದೆನ್ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ಸ್ 10, ಡಿಡಕ್ಷನ್ 16, 1, 2 ಆ್ಯಂಡ್ ಸೆಕ್ಷನ್ಸ್ 24A and B. ಇದು ಸ್ಯಾಲ್ರಿಗೆ ಅಪ್ಲೈ ಆಗುತ್ತೆ. ಇನ್ನೊಂದು ಹೌಸ್ ಪ್ರಾಪರ್ಟಿ ಇಂಟ್ರೆಸ್ಟಿಗೆ ಅಪ್ಲೈ ಆಗುತ್ತೆ. ಲೆಟ್ಸ್ ಬಿಗಿನ್ಸ್ ವಿತ್ ಇನ್ಕಮ್ ಸ್ಲ್ಯಾಬ್ ರೇಟ್. ನೋಡಿ, ನಮ್ಮ ಫೈನಾನ್ಸ್ ಬಿಲ್ಲಲ್ಲಿ ಹೇಳ್ಕೊಂಬರ್ತಿದ್ದಾರೆ, ಪ್ರತಿ ವರ್ಷವೂ ಸ್ಲ್ಯಾಬ್ ರೇಟು ಏನೇನು ಕೊಡ್ತಾರೆ ಅದನ್ನು ನಾವು ತೊಗೊಳ್ಬೇಕು. ಅದ್ರ ಪ್ರಕಾರ ಈಗ ನಾವು ತಿಳ್ಕೊಳ್ಬೇಕಾಗತ್ತೆ. ಅಸೆಸ್ಮೆಂಟ್ ಇಯರ್ 2021ನಲ್ಲಿ ದ ಪ್ರೀವಿಯಸ್ ಇಯರ್ದು ಸ್ಲ್ಯಾಬ್ ರೇಟ್ ಅಪ್ಲೈ ಮಾಡಬೇಕು ನಾವು 1920 ಅಪ್ ಟು 2,50,000 ಎಕ್ಸೆಂಪ್ಟ್ ಅಂತ ಹೇಳ್ತಾನೆ. ಅಲ್ಲಿಗೆ ಅಪ್ ಟು 2,50,000 ಅಂತ ತೊಗೊಳಕ್ಕೆ ಬರೋದಿಲ್ಲ ನಮಗೆ. ನಾವೇನು ಮಾಡ್ತೀವಿ, 3 ಸ್ಲ್ಯಾಬ್ ರೇಟನ್ನು ಮಾಡ್ಕೊಂಡಿದ್ದಾರೆ. 5%, 10%, 30%. 5% ಇಲ್ಲವರಿಗೆ ಅಪ್ ಟು 5 lakh ಇನ್ಕ್ಲೂಡಿಂಗ್ ಎಕ್ಸಂಪ್ಷನ್, ಮತ್ತು 5 ಲಕ್ಷದಿಂದ 10 ಲಕ್ಷಕ್ಕೆ 20% ಇದೆ. ಎಬೋವ್ 10 lakhs 30%. ಇಷ್ಟೇ ನಾವು ತಿಳ್ಕೊಳ್ಬೇಕಾಗಿರೋದು. ಇಷ್ಟು ಕನ್ಫ್ಯೂಷನ್ ಆಗಬಾರ್ದಲ್ಲಿ. ಅಪ್ ಟು 5 lakh, 5 to 10 lakh, ಎಬೋವ್ 10 lakhs. 3 ಸ್ಲ್ಯಾಬ್ ರೇಟ್ ಇಲ್ಲದೆ ನೆಕ್ಸ್ಟ್ ಬೇರೆ ಬರುತ್ತೆ. ಇಷ್ಟು ಸದ್ಯ ತಿಳ್ಕೊಂಡಿವಿ. ಅದರಲ್ಲಿ 2.5 ಲಕ್ಷ ಕಳ್ಕೊಳ್ಬೇಕು. ಯಾಕೆ ಎಕ್ಸಂಪ್ಷನ್ಸ್ ಕೊಟ್ಟಿದ್ದಾರೆ, ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಎಲ್ಲ ಅದನ್ನು ಕಳ್ಕೊಂಡ್ರೆ ನೆಕ್ಸ್ಟ್ 5 ಲಕ್ಷದಲ್ಲಿ 2.5 ಲಕ್ಷ ಹೋಗ್ಬಿಟ್ರೆ 2.5 ಲಕ್ಷಕ್ಕೆ 5%ಗೆ 12,000 ಬರುತ್ತೆ. ಫಾರ್ ಎಕ್ಸಾಂಪಲ್ ಒಬ್ಬ ಅಸೆಸ್ಸಿದು 8 ಲಕ್ಷ ಇತ್ತು ಅಂದರೆ ನೀವೇನು ಮಾಡಬೇಕು ಅಂತ ಅದನ್ನು ಡಿವೈಡ್ ಮಾಡ್ಕೊಳ್ಬೇಕು. ಫಸ್ಟ್ 5 lakh, ಅದರಲ್ಲಿ 2.5 ಲಕ್ಷ ಹೋಗೋದ್ರೆ ಇನ್ನು 2.5 ಲಕ್ಷಕ್ಕೆ 12,000. ನೆಕ್ಸ್ಟ್ 8ರಲ್ಲಿ 5 ಲಕ್ಷ ಆಲ್ರೆಡಿ ತಗೊಂಡ್ರೆ ಇನ್ನು 3 ಲಕ್ಷಕ್ಕೆ 20%. ಅದಕ್ಕೆ ನಾವು ಎಜುಕೇಷನ್ ಸೆಸ್ ಹಾಕೊಳ್ಬೇಕಾಗುತ್ತೆ. ದಿಸ್ ಈಸ್ ಫಾರ್ ದ ಅಸೆಸ್ಸಿ ಏಜ್ ಬಿಲೋ 60 years. ಇಫ್ ದ ಅಸೆಸ್ಸಿ ಏಜು ಬಿಲೋ 60 yearsಗೆ ಒಂದು ಪ್ರಾವಿಷನ್ಸನ್ನು ಕೊಟ್ಟಿದ್ದಾರೆ. ಯಾರ ಇನ್ಕಮ್ಮು 5 ಲಕ್ಷ ಅದಕ್ಕಿಂತ ಒಳಗೆ ಇರುತ್ತೆ 87 ಅವರಿಗೆ ನೋ ಟ್ಯಾಕ್ಸ್ ಮೀನ್ಸ್ ಫುಲ್ಲಿ ಎಕ್ಸಂಪ್ಷನ್ಸ್ ಕೊಡಬೇಕು ಅಂತ. ಫಾರ್ ಎಕ್ಸಾಂಪಲ್ ಒಂದು 6 ಲಕ್ಷ ರೂಪಾಯಿ ಇರುತ್ತೆ ಗ್ರಾಸ್ ಇನ್ಕಮ್ಮು, ಅವನು ಎಲ್ಲ ಡಿಡಕ್ಷನ್ಸ್ ಎಲ್ಲ ಹೋಗಿ ಒಂದು 4,90,000 ಬರ್ತದೆ. ಇಲ್ಲಿ ಇನ್ಶೂರೆನ್ಸ್ ಮಾಡಿಸಿರ್ತಾನೆ, ಆಮೇಲೆ ಬೇರೆದು ಯಾವುದೋ ಎಜುಕೇಷನ್ಸ್ ಲೋನ್ದು ಹೋಗಿರತ್ತಂತೆ, ಇಂಟ್ರೆಸ್ಟ್ ಹೋಗಿರುತ್ತಂತ ಇಟ್ಕೊಳ್ಳೋಣ. 4,90,000 ಬರುತ್ತೆ. ಸರ್ 4,90,000 ಬರ್ತದೆ, ನಾನು ಟ್ಯಾಕ್ಸ್ ಕಟ್ಟಬೇಕಾದ್ರೆ ಬೇಡ. ಯಾಕೆ ಬೇಡ? ಅಪ್ ಟು 5 lakhನಲ್ಲಿ 2.5 ಲಕ್ಷ ಎಕ್ಸಾಮ್ಷನ್ ತೆಗೆದುಬಿಡಿ, ಇನ್ನೆಷ್ಟು ಹೊಡ್ಕೊಳ್ತದೆ ಅಂತ ನೋಡಿಕೊಂಡ್ರು ಕೂಡ ಅಲ್ಲಿ ನಾವು ಅಪ್ ಟು 5 lakhನೇ ತೊಗೊಳ್ಬೇಕು. ಮತ್ತು 2.5 ಲಕ್ಷ ಕಳ್ಕೊಂಡು ಅಂತ ಮಾಡುವಾಗ ಬರೋದಿಲ್ಲ. ಅವಾಗ ಅಪ್ ಟು 5 lakhsಲ್ಲಿ ಅಲ್ಲಿಗೆ ಎಷ್ಟು ಹೋಗುತ್ತೆ? 2.5 ಲಕ್ಷ ಹೋಗುತ್ತೆ. ಇನ್ನು ಅಲ್ಲಿಗೆ 1.5 ಹಾಗೆ 1.40 ಹಾಗೆ ಉಳಿಯುತ್ತೆ. ಓಕೆ 2,40,000 ಉಳಿಯುತ್ತೆ. 2,40,000 ಅಂದರೆ ಅಪ್ ಟು 5 lakhsವರೆಗೂ 87A ಅವರಿಗೆ ಎಕ್ಸಂಪ್ಷನ್ಸ್ ಇದೆ. ಯಾವುದೇ ಕಾರಣಕ್ಕೂ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ಸ್ ಮಾಡೋದು ಬೇಡ. ಒಂದು ವೇಳೆ ಅವ್ರು ಫೈಲ್ ಮಾಡಬೇಕು, ನಿಲ್ ಅಂತ ಫೈಲ್ ಮಾಡಿದ್ರೆ ಉತ್ತಮ. ನೆಕ್ಸ್ಟು ಸರ್ಚಾರ್ಜ್ ಅಪ್ಲಿಕಬಲ್ ಆಗೋದು 50 ಲಕ್ಷಕ್ಕಿಂತ ಜಾಸ್ತಿ. ಯಾವ ಸ್ಯಾಲ್ರಿ ಇನ್ಕಮ್ 50 ಲಕ್ಷಕ್ಕಿಂತ ಇದೆ ನಿಮಗೆ ITR ಅಲ್ಲಿ ಹೇಳಿದಾಗೆ ITR 2 ಫೈಲ್ ಮಾಡಬೇಕಾಗುತ್ತೆ ಅವರು, ಅದು ಸರ್ಚಾರ್ಜ್ ಬರುತ್ತೆ. ಮಾಮೂಲಿಯಾಗಿ 15% ಸರ್ಚಾರ್ಜ್ ಬರುತ್ತೆ. 1 ಕೋಟಿಗಿಂತ ಜಾಸ್ತಿ ಇನ್ಕಮ್ ಇದ್ದವರಿಗೆ 15% ಸರ್ಚಾರ್ಜ್ ಬರ್ತದೆ. ಇದು ಸಾಮಾನ್ಯವರಿಗೆ ಬರೋದಿಲ್ಲ. ಮ್ಯಾನೇಜಿಂಗ್ ಡೈರೆಕ್ಟರು ಅಥವಾ ಮ್ಯಾನೇಜರ್ಸು MDಗಳಿಗೆ ಅಥವಾ CEO ಈ ಒಂದು ಸರ್ಚಾರ್ಜನ್ನು ಕಟ್ಟಬೇಕಾದ ಸಂದರ್ಭ ಬರುತ್ತೆ. ಎಜುಕೇಷನ್ ಸೆಸ್ಸು ಮಾಮೂಲಿಯಾಗಿ 4% ಬಂದೇ ಬರುತ್ತೆ. ನೆಕ್ಸ್ಟು ಸೆಕೆಂಡ್ ಕ್ಯಾಟಗರಿದು ಏಜು 60 and 80 ಇನ್ ಬಿಟ್ವೀನ್, 65 ವರ್ಷ ಇದ್ದಾನೆ ಅಥವಾ 70 ವರ್ಷ ಇದ್ದಾನೆ ಅಂದರೆ ಇಲ್ಲೂ ಕೂಡ 3ರಲ್ಲಿ ತೊಗೊಳ್ಬೇಕು. ನಾವು ಅಪ್ ಟು 5 lakhsವರೆಗೆ ಅಂತ ಬಂದಾಗ ಕರೆಕ್ಟಾಗಿ 5%, 5 to 10 20%, ದೆನ್ ಎಬೋವ್ 10 lakh 30%. ಅದರಲ್ಲಿ ಏನು ಚೇಂಜಸ್ ಇಲ್ಲ. ಬಟ್ ಎಕ್ಸಂಪ್ಷನ್ ಲಿಮಿಟ್ ಏನಾಗಿತ್ತು ಅಲ್ಲಿ 2.5 ಲಕ್ಷಕ್ಕಿತ್ತು, ಇಲ್ಲಿ 3 ಲಕ್ಷ ಹೋಗುತ್ತೆ. ಹಾಗಾದಾಗ ನಾವು ನೆಕ್ಸ್ಟ್ ಹಿಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಅವನು 5.5 ಲಕ್ಷ ಇತ್ತು ಅಂದರೆ ಸಾಮಾನ್ಯವಾಗಿ
ಅಪ್ ಟು 5 ಲ್ಯಾಕ್ ಅಂತ ತಗೊಂಡಾಗ 3 ಲಕ್ಷ ಕಳ್ಕೊಂಡ್ರೆ 2 ಲಕ್ಷಕ್ಕೆ 5% ಅಂದರೆ ಇಟ್ ಕಮ್ಸ್ ಟು 10,000. ಈ ರೀತಿಯಲ್ಲಿ ಮಾಡ್ಕೊಂಡು ಹೋಗಬೇಕಾಗುತ್ತೆ. ನೆಕ್ಸ್ಟ್ ಸೇಮ್ ಇನ್ ಕೇಸ್ ಆಫ್ 4% ಎಜುಕೇಷನ್ ಸೆಸ್ ಬಂದೇ ಬರುತ್ತದು. ನೆಕ್ಸ್ಟು ಸೂಪರ್ ಸೀನಿಯರ್ ಸಿಟಿಸನ್ ಅಂದಾಗ ಅವರು ಅಪ್ ಟು 5 ಲ್ಯಾಕ್ವರೆಗೂ ಎಕ್ಸಮ್ಷನ್, 3 ಸ್ಲ್ಯಾಬ್ ರೇಟು, 3ರಲ್ಲಿ ಒಂದು ಕಂಪ್ಲೀಟ್ ಅಪ್ ಟು 5 ಲ್ಯಾಕ್ವರೆಗೂ ಎಕ್ಸಮ್ಷನ್ಸ್ ಆದರೆ ನೆಕ್ಸ್ಟು ಇಟ್ ಈಸ್ 20 and 30% ಟ್ಯಾಕ್ಸನ್ನು ಕಟ್ಕೊಂಡು ಹೋಗಬೇಕಾಗುತ್ತೆ. ಇಲ್ಲಿ ಏನೇ ಹೇಳಿದ್ರು ಕೂಡ ನಾವು ಪ್ರಾಬ್ಲಮ್ಸನ್ನು ವರ್ಕೌಟ್ ಮಾಡುವಾಗ ನಿಮಗೆ ಇದ್ರ ಏನು ಅರ್ಥ ಆಗುತ್ತೆ ಡೀಟೇಲ್ಸ್ ಆಗಿ. ನೆಕ್ಸ್ಟು ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ಸ್ 80C to 80U. ನೀವು ಫೋಕಸ್ ಮಾಡಬೇಕಾಗಿರೋದು 80Cನಲ್ಲಿ ಒಂದು 4ರಿಂದ 5 ಕೊಡ್ತವೆ. ಏನೋ LIC ಕಟ್ಟಿದ್ದಾನೆ, ಒಂದಷ್ಟು PPFಗೆ ಹಾಕಿದ್ದಾನೆ, ಇನ್ಯಾವುದಕ್ಕೋ ಈ ಪೋಸ್ಟ್ ಆಫೀಸ್ ಸೇವಿಂಗ್ಸಲ್ಲಿ ಇಟ್ಟಿದ್ದಾನೆ, ಒಂದಷ್ಟು FD ಮಾಡಿದ್ದಾನೆ, ಇನ್ಯಾವುದೋ ಹೌಸ್ ಲೋನು ಪ್ರಿನ್ಸಿಪಲ್ ಅಮೌಂಟನ್ನು ಡಿಡಕ್ಟ್ ಮಾಡಿ ಕೊಟ್ಟಿದ್ದಾನೆ. ಇಂಥವೆಲ್ಲ 80Cಗೆ ಬರುತ್ತೆ. ಆದರೆ ನೀವು ಸ್ವಲ್ಪ ಹುಷಾರಾಗಿ ನೋಡಬೇಕಾಗುತ್ತೆ ಯಾವ್ಯಾವ ಐಟಮು 80Cಗೆ ಬರುತ್ತೆ. ಅಗ್ರಿಗೇಟ್ ಅವನು 1.5 ಲಕ್ಷಕ್ಕಿಂತ ಜಾಸ್ತಿ ಕ್ಲೈಮ್ ಮಾಡಲಿಕ್ಕೆ ಬರೋದಿಲ್ಲ. ಸಪೋಸ್ ಅವನು ಹೇಳ್ತಾನೆ, ಸರ್ ನಮ್ಮ ಮನೆ ತೊಗೊಂಡಿದ್ದ ಹೋಮ್ ಲೋನು ನಂದು ಟೋಟಲಿ ಒಂದು 3.5 ಲಕ್ಷ ರೂಪಾಯಿ ಡಿಡಕ್ಷನ್ಸ್ ಆಗಿದೆ, ಅದರಲ್ಲಿ ನನ್ನ ಪ್ರಿನ್ಸಿಪಲ್ ಅಮೌಂಟೇ 2 ಲಕ್ಷ ಇದೆಯಂದರೆ ನಮಗೆ ಸೀಲಿಂಗ್ ಲಿಮಿಟೇ 1.5 ಲಕ್ಷ, ಅದಕ್ಕಿಂತ ಜಾಸ್ತಿ ತೊಗೊಳೋಕ್ಕೆ ಬರೋದಿಲ್ಲ. ಯಾವ್ದು ಬರುತ್ತೆ 80Cನಲ್ಲಿ? LIC ಪ್ರೀಮಿಯಂ ಪೇಯ್ಡ್ ಆನ್ ಓನ್ ಪಾಲಿಸಿ ಅಥವಾ ಸ್ಪೌಸ್, ಅವನ ಸ್ಪೌಸು ಅವನ ಮಕ್ಕಳಿಗೆ ಸಂಬಂಧಪಟ್ಟಂಗೆ ತಗೊಂಡಿದ್ದರಾಗ್ಬೋದು, ಡಿಪೆಂಡೆಂಟಿಗೆ ಕೂಡ ತಗೊಂಡಿದ್ದರಾಗ್ಬೋದು. ಅದು ಡಿಪೆಂಡೆಂಟ್ ಅಂದರೆ ಅವ್ರ ಮೇಲೆ ಪೇರೆಂಟ್ಸ್ ಆಗಿರ್ಬೋದು. ಇಟ್ ಈಸ್ ನೋನ್ ಆಸ್ LIC. ಆದರೆ ಪಾಲಿಸಿಯು ಎಷ್ಟು ಇರುತ್ತೆ ಅದಕ್ಕೆ 10% ಮಾತ್ರ ಪ್ರೀಮಿಯಂ ಅಲೋ ಇದೆ. ಉದಾಹರಣೆಗೆ ಅವನು ಒಂದು 2 ಲಕ್ಷ ರೂಪಾಯಿ ಪಾಲಿಸಿ ತೊಗೊಂಡಿದ್ದಾನೆ. ಆ 2 ಲಕ್ಷ ರೂಪಾಯಿ ಪಾಲಿಸಿಗೆ 10% ಅಂದರೆ 20,000 ರೂಪಾಯಿ ಪ್ರೀಮಿಯಂ ಆಗುತ್ತೆ. ಸುಮ್ಮನೆ ಏನು ಹೇಳ್ತೇನೆ, ನಾನು 30,000 ರೂಪಾಯಿ ಪ್ರೀಮಿಯಂ ಕಟ್ಟಿದ್ದೀನಿ ಅಂದರೆ 30,000 ರೂಪಾಯಿ ತೊಗೊಳಕ್ಕೆ ಬರೋದಿಲ್ಲ. ಎಲ್ಲ ಪ್ರಾಬ್ಲಮ್ಸಲ್ಲಿ ವರ್ಕೌಟ್ ಮಾಡುವಾಗ ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಕಾಂಟ್ರಿಬ್ಯೂಷನ್ ಟುವರ್ಡ್ ಸ್ಟ್ಯಾಚ್ಯುಟರಿ ಪ್ರಾವಿಡೆಂಟ್ ಫಂಡು, ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡು, ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡು, KGID, GIS ಗ್ರೂಪ್ ಇನ್ಶೂರೆನ್ಸ್ ಸ್ಕೀಮ್ಸ್ಗಳಿಗೆ, PLI, ಹೀಗೆ ಯಾವುದಾದ್ರೂ ಸೇವಿಂಗ್ ಸ್ಕೀಮ್ಗಳಲ್ಲಿ ಅವನು ಇನ್ವೆಸ್ಟ್ಮೆಂಟ್ ಮಾಡಿದರೆ ಇಟ್ ಈಸ್ ಎಲಿಜಿಬಲ್ ಫಾರ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C ಅಪ್ ಟು 1,50,000. ನೆಕ್ಸ್ಟ್ ಫಿಕ್ಸೆಡ್ ಡೆಪಾಸಿಟ್ ಮಿನಿಮಮ್ ಫಾರ್ 5 ಇಯರ್ಗೆ ಇರಬೇಕು. ಆ ಫಿಕ್ಸೆಡ್ ಡೆಪಾಸಿಟು ಸರ್ಟಿಫಿಕೇಟ್ ಮೇಲೆ ಟ್ಯಾಕ್ಸ್ ಸೀಲ್ಡ್ ಅನ್ನೋಂಗೆ ಒಂದು ಎಂಬ್ಲಮ್ ಅಥವಾ ಸೀಲ್ ಇರಬೇಕಾಗತ್ತೆ. ಕೆಲವು ಸಂದರ್ಭದಲ್ಲಿ ಏನು ಮಾಡ್ತಾರೆ, ಸರ್ ನಾವು ಫಿಕ್ಸೆಡ್ ಡೆಪಾಸಿಟ್ ಇಟ್ಬಿಟ್ಟಿದ್ದೀವಿ ಅಂದರೆ ನೀವು ಬ್ಯಾಂಕಲ್ಲಿಯೋ ಅಥವಾ ಪೋಸ್ಟ್ ಆಫೀಸಲ್ಲೋ ಹೇಳಬೇಕು, 5 ವರ್ಷ ನಾನು ಆ ದುಡ್ಡನ್ನು ಬಿಡಲ್ಲ, ನಾನು ಟ್ಯಾಕ್ಸ್ ಸೇವಿಂಗ್ ಪರ್ಪಸ್ಸಿಗೆ ಇಟ್ಟಿದ್ದೀನಿ ಅಂತ ಹೇಳಿದಾಗ ಇಟ್ ಈಸ್ ಎಕ್ಸಮ್ಟೆಡ್ ಆಗುತ್ತೆ. ನೀವೇನೂ ಹೇಳ್ದಿತ್ತು ಹೋಗಿದ್ರೆ, ಸುಮ್ಮನೆ ಒಂದು 2 ವರ್ಷ ಹಾಕಿದ್ದೀನಿ, 3 ವರ್ಷಕ್ಕೆ ಹಾಕಿದ್ದೀನಿ, ನಾನು ಸುಮ್ಮನೆ FD ಮಾಡಿದ್ದೀನಿ ಅಂದರೆ ಅದು ಇಟ್ ಈಸ್ ನಾಟ್ ಡಿಡಕ್ಟಬಲ್ ಅಂಡರ್ ಸೆಕ್ಷನ್ 80C. ಪ್ರಿನ್ಸಿಪಲ್ ಅಮೌಂಟ್ ಆಫ್ ಹೌಸಿಂಗ್ ಲೋನ್ ಅಲ್ಲಿ ಅಪ್ ಟು 1,50,000ವರೆಗೂ ಎಷ್ಟಾದರೂ ಕೂಡ ತೊಗೊಂಡು ಹೋಗ್ಬೋದು. ನೆಕ್ಸ್ಟ್ ಟ್ಯೂಷನ್ ಫೀ ಟು ಎನಿ ಯೂನಿವರ್ಸಿಟಿ ಆರ್ ಕಾಲೇಜ್ ಮ್ಯಾಕ್ಸಿಮಮ್ ಆಫ್ 2 ಚಿಲ್ಡ್ರನ್. ನಿಮಗೆ ಹೇಳಿದ ಹಾಗೆ ಸಾಲರಿನಲ್ಲಿ ಹಿಂದೆ ನೀವು ಹೇಳ್ಕೊ ಬಂದಿದ್ದೀವಿ, ಬಟ್ ಇಲ್ಲಿ ಓನ್ಲಿ ಟ್ಯೂಷನ್ ಫೀಸ್ ಅಂತ ಮಾತ್ರ ತೊಗೊಳ್ಬೇಕಾಗುತ್ತೆ. ಸಾಮಾನ್ಯವಾಗಿ ಬರ್ತಾರೆ, ಸರ್ ನಾನು ಟೋಟಲಿ ಈ ವರ್ಷ 75,000 ರೂಪಾಯಿ ಫೀಸ್ ಕಟ್ಟಿದ್ದೀನಿ ಅಂತ. 75,000 ರೂಪಾಯಿ ಫೀಸಾ, ಹಾಗಾದರೆ 80Cನಲ್ಲಿ ಬರುತ್ತೆ ಅಂದ್ಕೊಂಡಾಗ ತಕ್ಷಣ ಹೋಗೋಂಗಿಲ್ಲ. ಫೀಸ್ ರಿಸಲ್ಟ್ ತಗೋ ನೋಡಬೇಕಾಗತ್ತೆ. ಅಲ್ಲಿ ಹೇಳ್ತಾರೆ ನಿಮ್ಮದು 50,000 ರೂಪಾಯಿ ಬಿಲ್ಡಿಂಗ್ ಫಂಡ್ ಅಂತ ಇದ್ದು ಬರೀ 25,000 ರೂಪಾಯಿ ಟ್ಯೂಷನ್ ಫೀಸ್ ಅಂತ ಇರುತ್ತಲ್ಲ, ಆ ಟ್ಯೂಷನ್ ಫೀಸ್ ಮಾತ್ರ ಕ್ಲೈಮ್ ಮಾಡ್ಬೋದು. 25,000, 50,000 ಬರೋದಿಲ್ಲ. ಯಾಕಂದರೆ ಅದು ಡೆವಲಪ್ಮೆಂಟ್ ಫಂಡ್ ಅಂತ ನೀವು ಕೊಟ್ಟಿದ್ದೀರಿ. ಇಟ್ ಈಸ್ ನಾಟ್ ಎ ಪಾರ್ಟ್ ಆಫ್ ಟ್ಯೂಷನ್ ಫೀಸ್. ನೆಕ್ಸ್ಟು ಅಲ್ಲೇ ಬರೆದಿದ್ದೀನಿ ಎಕ್ಸ್ಕ್ಲೂಡಿಂಗ್ ಡೆವಲಪ್ಮೆಂಟ್ ಫಂಡ್. ಇದರ ಅಗ್ರಿಗೇಟ್ ಬಂದು 1,50,000ವರೆಗೂ ಡಿಡಕ್ಷನ್ಸ್ ಕೊಡಬಹುದು. ನೆಕ್ಸ್ಟ್ 80CC, ಇದು ಪೆನ್ಷನ್ ಫಂಡು ಅಥವಾ ಆನ್ಯುಟಿಗೆ ಏನಾದರೂ ಹಾಕ್ಕೊಂಡಿದ್ರೆ ಇಟ್ ಈಸ್ ನಾಟ್ ಕ್ಲೈಮ್ಡ್ ಅಂಡರ್ 80Cನಲ್ಲಿದ್ದರೂ ಕೂಡ ಇವೆಲ್ಲ ಅಗ್ರಿಗೇಟು 1.5 ಲಕ್ಷನೇ. 80C, 80CC, 80CCD. ಯಾರಾದರೂ NPSಗೆ ಹಾಕ್ಕೊಂಡಿದ್ದಾರೆ, NPS ಅಂದರೆ ನ್ಯೂ ಪೆನ್ಷನ್ ಸ್ಕೀಮ್ ಅಂತ ಬರುತ್ತೆ, ಅದಕ್ಕೆ ಹಾಕ್ಕೊಂಡಿದ್ದಾರೆ ಮ್ಯಾಕ್ಸಿಮಮ್ 10% ಆಫ್ DA ಪ್ಲಸ್ ಬೇಸಿಕ್ ಅಥವಾ 20% ಆಫ್ ಗ್ರಾಸ್ ಸ್ಯಾಲ್ರಿ, ಅವೆರಡರಲ್ಲಿ ಯಾವ್ದಾದ್ರು ಉಚ್ಚವರಿಸಿ ತೊಗೊಳ್ಬೇಕಾಗತ್ತೆ. ಆದರೆ ಇವೆಲ್ಲ ಮೂರೂ ಸೇರಿಬಿಟ್ಟು 80CCE ಅಗ್ರಿಗೇಟು 1,50,000 ಎಕ್ಸೀಡ್ ಆಗಬಾರ್ದು. ನೆಕ್ಸ್ಟ್ 80D, ಯಾವುದಾದ್ರೂ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಮೆಂಟ್ ಮಾಡ್ಕೊಂಡಿರ್ಬೋದು. ಇವಾಗ ಬಂದಂಥ ಅನ್ಸರ್ಟೆಂಟಿನಲ್ಲಿ ಇಟ್ ಈಸ್ ಎ ಮ್ಯಾಂಡೇಟ್ರಿ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಒಂದು 10,000ಗೋ 15,000ನೋ ಮಾಡ್ಕೊಂಡಿದ್ರೆ, ಅಥವಾ ಪಾಲಿಸಿ ಅಮೌಂಟ್ ಒಂದು 3 ಲಕ್ಷಕ್ಕೋ 3.5 ಲಕ್ಷಕ್ಕೋ ಮಾಡ್ಕೊಂಡಿರ್ತಾರೆ, ಅಲ್ಲಿ ಪ್ರೀಮಿಯಂ ಎಷ್ಟು ಕಟ್ಟಿರ್ತಾರೆ ಅದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಪ್ರೀಮಿಯಮ್ಮು ಅವನು ಓನ್ ಮತ್ತು ಸ್ಪೌಸು ಕವರ್ ಆದಾಗ ಅಪ್ ಟು 25,000ವರೆಗೂ ಪ್ರೀಮಿಯಂ ಅಮೌಂಟು
ಇಟ್ ಈಸ್ ಎಕ್ಸೆಪ್ಟೆಡ್ ಅಂಡರ್ ಸೆಕ್ಷನ್ 80D. ಫಾರ್ ಸೀನಿಯರ್ ಸಿಟಿಸನ್ ಏನು ಮಾಡೋದು ಸರ್, ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿಗೂ ಕೂಡ ಮಾಡಿಸ್ಬಿಟ್ಟಿದ್ದೀನಿ, ಅವ್ರಿಗೆ ಸಪ್ರೇಟ್ ಇದೆಯಂದರೆ 30,000. ಅಗ್ರಿಗೇಟ್ ಆಗಿ ಇವನು ಎಷ್ಟು ಕ್ಲೈಮ್ ಮಾಡ್ಬೋದು ಅಂತ ಹೇಳಿದರೆ, ಇವೊಂದು 25, ಇನ್ಕ್ಲೂಡಿಂಗ್ ಪ್ರಿವೆಂಟಿವ್ ಹೆಲ್ತ್ ಚೆಕಪ್ ಸೇರಿ 25 ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಪೇರೆಂಟ್ಸನ್ನು ಕೂಡ 30 ಮಾಡ್ಕೊಂಡು ಹೋಗ್ಬೋದು. ಇನ್ ಟೋಟೋ ಇವನು ಇವೆರಡನ್ನು ಕೂಡ ಕ್ಲೈಮ್ ಮಾಡ್ಕೊಂಡು ಹೋಗ್ಬೋದು. ಇಂಟ್ರೆಸ್ಟ್ ಆನ್ ಹೈಯರ್ ಎಜುಕೇಷನ್ ಲೋನು ಎಷ್ಟೇ ಇಂಟ್ರೆಸ್ಟ್ ಬರಲಿ, ಒಂದು ಫಾರ್ ಎಕ್ಸಾಂಪಲ್ ಕೆಲವರು ಹೈಯರ್ ಎಜುಕೇಷನ್ಗೆ ಅಬ್ರಾಡಿಗೆ ಒಂದು 30 ಲಕ್ಷ 40 ಲಕ್ಷ ಲೋನ್ ಮಾಡ್ಕೊಂಡು ಹೋಗಿರ್ತಾರೆ, ಇವರೇ ಲೋನ್ ಇವರ ಹೆಸರಲ್ಲಿ ಇರುತ್ತೆ ಅಂತ ಇಟ್ಕೊಳ್ಳೋಣ. ಅಸೆಸ್ಸಿ ಹೆಸರಲ್ಲಿ ಅಸೆಸ್ಸಿಯು ಆ ಒಂದು ವರ್ಷದಲ್ಲಿ ಇಂಟ್ರೆಸ್ಟು ಸುಮಾರು 3 ಲಕ್ಷ ಕಟ್ಬಿಟ್ಟಿದ್ದೀನಿ ಅಂತ ಇಟ್ಕೊಂಡಿರಲಿ, 3 ಲಕ್ಷನೂ ಕೂಡ ಎಲಿಜಿಬಲ್. ಓನ್ಲಿ ಥಿಂಗ್ ಈಸ್ ಅಪ್ ಟು 8 ಇಯರ್ಸ್, ನಾಟ್ ಮೋರ್ ದೆನ್ 8 ಇಯರ್ಸ್. ATG ಇದು ಸಾಮಾನ್ಯವಾಗಿ ಡೊನೇಷನ್ಸ್ ಕ್ಯಾಟಗರಿಗೆ ಬರುತ್ತೆ. ನಾವು ಡೊನೇಷನನ್ನು 4 ಭಾಗಗಳಾಗಿ ಮಾಡಿದ್ದೇವೆ. ಒಂದು ಫಸ್ಟ್ ಕ್ಯಾಟಗರಿ ಆಫ್ ಡೊನೇಷನ್ಸ್ is known as without qualifying limit 100%. Second category of limit without qualifying 50%. Third category is with qualifying 100%. Fourth qualifying without with qualifying 50%. ಕ್ವಾಲಿಫೈಯಿಂಗ್ ಅಂದರೆ ಏನಿಲ್ಲ, ನಮ್ಮ ಸಬ್ಜೆಕ್ಟು ಸ್ಯಾಲ್ರಿಗೆ ಎಲ್ಲ ನಾವು ಟ್ಯಾಕ್ಸಬಲ್ ಸ್ಯಾಲ್ರಿ ಎಕ್ಸೆಪ್ಟ್ ದಿಸ್ ಡೊನೇಷನ್ಸ್ ತಗೊಂಡು ಅದನ್ನು ನಾವು 10% ಕನ್ವರ್ಟ್ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ಆನ್ ಇಸ್ 100%. ಅದಕ್ಕೆ 50% ಮಾಡಿಕೊಂಡಾಗ ಇಟ್ ಈಸ್ ಕಾಲ್ಡ್ 50%. ನಿಮಗೆ ಅದು ಪ್ರಾಬ್ಲಮ್ಸ್ ಓದ್ತಾ ಹೋದಾಗ ಗೊತ್ತಾಗ್ಬಿಡುತ್ತೆ. ಈಗ ನಾನು ಇಲ್ಲಿ ಏನೇ ಹೇಳಿದ್ರು ಕೂಡ ನಿಮಗೆ ಒಂದು ರೀತಿ ಏನೇನು ಅಂಥೇಳಿ ಸುಮ್ಮನೆ ಜಸ್ಟ್ ರನ್ ಥ್ರೂ ಇಟ್. 100% ಡೊನೇಷನ್ಸನ್ನು ನಾವು ಯಾರ್ಯಾರಿಗೆ ಕೊಟ್ಟರೆ ಕ್ಲೇಮ್ ಮಾಡಬಹುದು ಅಂದರೆ ನ್ಯಾಷನಲ್ ಡಿಫೆನ್ಸ್ ಫಂಡು, ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್. ನೋಡಿ, ರಿಲೀಫ್ ಫಂಡ್ಗಳಂತ ಯಾವುದೇ ಬಂದರೂ ಕೂಡ ಇಟ್ ಈಸ್ 100% ವಿತೌಟ್ ಕ್ವಾಲಿಫೈಯಿಂಗ್, ಅಂದರೆ 10% ಸ್ಯಾಲ್ರಿನಲ್ಲಿ ಬರೋದಿಲ್ಲ. ಎಷ್ಟೇ ಅಮೌಂಟ್ ಕೊಟ್ಟಿದ್ರು ಕೂಡ ಬರುತ್ತೆ, ಆದರೆ ನಿಮ್ಮ ಗ್ರಾಸ್ ಸ್ಯಾಲ್ರಿ ಎಕ್ಸೀಡ್ ಆಗಬಾರ್ದು. ಎಕ್ಸಾಂಪಲ್, ನಿಮ್ಮ ಸ್ಯಾಲ್ರಿನೇ 10 ಲಕ್ಷ ಆಗಿಬಿಟ್ಟು ನಾವು 20 ಲಕ್ಷ ಕೊಟ್ಟಿದ್ದೆ ಅಂತ ಕ್ಲೇಮ್ ಮಾಡಲಿಕ್ಕೆ ಬರೋದಿಲ್ಲ. ಪ್ರೈಮ್ ಮಿನಿಸ್ಟರ್ ಅರ್ಥಕ್ವೇಕ್ ರಿಲೀಫ್ ಫಂಡ್, ಈಗ ನಾನು ಹೇಳಿದ ಹಾಗೆ ಯಾವುದೇ ರಿಲೀಫ್ ಫಂಡ್ಗಳಿರಲಿ, ಆ ರಿಲೀಫ್ ಫಂಡ್ಗಳು ಎಲ್ಲದೂ ಕೂಡ ಯು ಕ್ಯಾನ್ ಕ್ಲೈಮ್ 100% ವಿತೌಟ್ ಕ್ವಾಲಿಫೈಯಿಂಗ್ ಲಿಮಿಟ್. ದೆನ್ ಆಫ್ರಿಕಾ, it is a contributed to Africa, from India fund. National Foundation Communal Harmony is very important. ಸ್ವಲ್ಪ ಕಮ್ಯುನಲ್ ಹಾರ್ಮೋನಿ ನಾವು ಬ್ರೆಂಡ್ ಬೇಕು ಅಂದಾಗ ಅದಕ್ಕೇನಾದರೂ ಫಂಡ್ಗಳಿಗೆ ಡೊನೇಷನ್ಸ್ ಮಾಡಿದರೆ 100%. ಯೂನಿವರ್ಸಿಟಿ ಆರ್ ಎನಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಆರ್ ನ್ಯಾಷನಲ್ ಎಮರ್ಜೆನ್ಸೀಸ್ ಮೇ ಬಿ ಅಪ್ರೂವ್ಡ್ ಬೈ ದ ಇದು ಯಾವುದಾದರೂ ಕೇಸಸ್ ಅಂದರೆ ಯೂನಿವರ್ಸಿಟಿಗೆ ನಾವು ಡೊನೇಟನ್ನು ಕೊಟ್ಟಿದ್ದಾರೆ ಅಂಥ ಸಂದರ್ಭದಲ್ಲಿ ಕೂಡ ಇಟ್ ಶುಡ್ ಬಿ ಅಪ್ರೂವ್ಡ್ ಬೈ ದ ಒಂದು ಏಜೆನ್ಸಿ ಅಪ್ರೂವ್ ಮಾಡಬೇಕು, ಅಥಾರಿಟಿ ಅಪ್ರೂವ್ ಮಾಡಬೇಕು, ದೆನ್ ಇಟ್ ಈಸ್ 100%. ಚೀಫ್ ಮಿನಿಸ್ಟರ್ ಅರ್ಥಕ್ವೇಕ್ ಅಥವಾ ರಿಲೀಫ್ ಫಂಡ್, ಮಹಾರಾಷ್ಟ್ರ ಅರ್ಥಕ್ವೇಕ್ ಅಥವಾ ರಿಲೀಫ್ ಫಂಡ್. ಡೊನೇಷನ್ ಮೇಡ್ ಟು ಜಿಲ್ಲಾ ಸಾಕ್ಷರತಾ ಸಮಿತಿ, ಜಿಲ್ಲೆಯಲ್ಲಿ ಸಾಕ್ಷರತಾ ಸಮಿತಿಗೆ ನಾನು ಕೊಟ್ಟಿದ್ದೆ ಅಂತ ಹೇಳಿದ್ರೆ ತೊಗೊಳ್ಬೇಕು. ನ್ಯಾಷನಲ್ ಆರ್ ಸ್ಟೇಟ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೌನ್ಸಿಲ್, ದೆನ್ ಆರ್ಮೀಸ್ ಸೆಂಟ್ರಲ್ ವೆಲ್ಫೇರ್ ಫಂಡ್ or Indian Naval Benevolent Fund or A4 Central Welfare Fund. ಇದಕ್ಕೆ ಸಂಬಂಧಪಟ್ಟ ಯಾವುದೇ ವೆಲ್ಫೇರ್ ಫಂಡ್ಗೆ ಕಾಂಟ್ರಿಬ್ಯೂಟ್ ಆಗಿದ್ದರೂ 100%. ಚೀಫ್ ಮಿನಿಸ್ಟರ್ ಫಂಡ್ ಆರ್ ಲೆಫ್ಟಿನೆಂಟ್ ಗವರ್ನರ್ ರಿಲೀಫ್ ಫಂಡ್, ನ್ಯಾಷನಲ್ ಸ್ಪೋರ್ಟ್ಸ್ ಫಂಡ್, ನ್ಯಾಷನಲ್ ಕಲ್ಚರಲ್ ಫಂಡ್ ಸೆಟ್ ಬೈ ಸೆಂಟ್ರಲ್ ಗೌರ್ಮೆಂಟ್. ಬಿ ಕೇರ್ಫುಲ್, ನ್ಯಾಷನಲ್ ಸ್ಪೋರ್ಟ್ಸ್ ಫಂಡ್ ಅಂತ ಬರಬೇಕು. ಎನಿ ಫಂಡ್ ಸೆಟ್ ಬೈ ದ ಸ್ಟೇಟ್ ಗೌರ್ಮೆಂಟ್ ಟು ಪ್ರೊವೈಡ್ ಮೆಡಿಕಲ್ ರಿಲೀಫ್ ಟು ಪೂವರ್. ಮೆಡಿಕಲ್ ರಿಲೀಫ್ ಟು ಪೂವರ್, ಈಗ ಮೆಡಿಕಲ್ ರಿಲೀಫ್ ಟು ಪೂವರ್ಗೆ ಏನಾದರೂ ಕಾಂಟ್ರಿಬ್ಯೂಷನ್ಸ್ ಮಾಡಿದರೆ, ಇವಾಗ ಕೋವಿಡ್ ಬಂದಿದೆ, ಈಗ ನೀವು ಕಾಂಟ್ರಿಬ್ಯೂಷನ್ಸ್ ಕೊಡ್ಬೋದು ಅಂತ ಕೊಟ್ಟರೆ ಯು ಕ್ಯಾನ್ ಕ್ಲೈಮ್. ಫಂಡ್ ಫಾರ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಬೈ ಸೆಟ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್. ಟ್ರಸ್ಟ್ ಫಾರ್ ವೆಲ್ಫೇರ್ ಆಫ್ ಪರ್ಸನ್ ವಿತ್ ಮೆಂಟಲ್ ರಿಟ್ರೇಡೇಷನ್ಸ್, ಸ್ವಲ್ಪ ಮೆಂಟಲ್ ಅಸ್ತವ್ಯಸ್ತ ಇದ್ದವರಿಗೆ ಏನಾದ್ರು ಟ್ರಸ್ಟ್ಗಳನ್ನು ಮಾಡಿಕೊಂಡು ಅವ್ರನ್ನ ಬೆಟರ್ಮೆಂಟಿಗೆ ಫಂಡನ್ನು ಬಳಸ್ಕೊಂಡಿದ್ದರೆ ಕ್ಯಾನ್ ಕ್ಲೈಮ್ 100% ವಿತೌಟ್ ಕ್ವಾಲಿಫೈಡ್ ಲಿಮಿಟ್. ನೆಕ್ಸ್ಟು ಬಿ ಕ್ಯಾಟಗರಿ ಬರುತ್ತೆ, ಇದು 50%. ಅಂದರೆ ಎಲ್ಲ ರಿಲೀಫ್ ಫಂಡ್ಗಳು 100% ಹೋಗುತ್ತೆ. 50%ಅಲ್ಲಿ ಯಾವ್ದು ಬರುತ್ತೆ, ಓನ್ಲಿ ಮೆಮೊರಿ ಫಂಡ್ಗಳು, ಬಹಳ ಈಸಿಯಾಗಿ ನಾವು ಕ್ಲಾಸಿಫಿಕೇಷನ್ಸ್ ಮಾಡ್ಕೊಳ್ಬೋದು. ರಿಲೀಫ್ ಅಂತ ಬಂದಾಗ 100%, ರಿಲೀಫು ವೆಲ್ಫೇರು. ಇಲ್ಲಿ ಬರೀ ಮೆಮೊರೀಸ್ ಅಂತ ಬಂದಾಗ ವಿತೌಟ್ ಕ್ವಾಲಿಫೈಯಿಂಗ್ 50%. ಮೆಮೊರೀಸ್ ಯಾವುದು, ಜವಾಹರ್ಲಾಲ್ ನೆಹರು ಮೆಮೋರಿಯಲ್ ಫಂಡ್, ರಾಜೀವ್ ಗಾಂಧಿ ಮೆಮೋರಿಯಲ್ ಫಂಡ್, ಪ್ರೈಮ್ ಮಿನಿಸ್ಟರ್ ಡ್ರಾಟ್ ರಿಲೀಫ್ ಫಂಡ್. ಡ್ರಾಟ್ ಅಂತ ಬಂತು, ರಿಲೀಫ್ ಅಂದಾಗ ಡ್ರಾಟ್. ದೆನ್ ನ್ಯಾಷನಲ್ ಚಿಲ್ಡ್ರನ್ ಫಂಡ್, ಇಂದಿರಾ ಗಾಂಧಿ ಮೆಮೋರಿಯಲ್ ಟ್ರಸ್ಟ್. ಹೀಗೆ
ಆಲ್ ದ ಮೆಮೊರೀಸ್ ಆ್ಯಂಡ್ ಡ್ರಾಫ್ಟ್ ಮಾತ್ರ ಇದೆ. ಅರ್ಥಕ್ವೇಕ್ ಮಾತ್ರ 100%ಗೆ ಹೋಗುತ್ತೆ. ಇಟ್ ಈಸ್ 50% ಡಿಡಕ್ಷನ್ ವಿತೌಟ್ ಎನಿ ಕ್ವಾಲಿಫೈಯಿಂಗ್ ಲಿಮಿಟ್. ನಾನು ಮೊದಲೇ ಹೇಳ್ದಂಗೆ ಕ್ವಾಲಿಫೈಯಿಂಗ್ ಲಿಮಿಟ್ ಅಂದರೆ 10% ಆಫ್ ದ ಸ್ಯಾಲ್ರಿ, ಅಗ್ರಿಗೇಟ್ ಸ್ಯಾಲ್ರಿ ತೊಗೊಳ್ತೀವಿ, ದಟ್ ಈಸ್ 10% ಆಫ್ ದ ಸ್ಯಾಲ್ರಿ, ಅದು ಕ್ವಾಲಿಫೈಯಿಂಗು. ಇದು ಆ ಲಿಮಿಟಲ್ಲಿ ಬರುವುದಿಲ್ಲ, ಹಾಗಾಗಿ ಇದು ವಿತೌಟ್ ಕ್ವಾಲಿಫೈಯಿಂಗ್ ಲಿಮಿಟ್ ಅಂತ ಕರಿತೀವಿ. ನೆಕ್ಸ್ಟು ಈಗ ಬಂತು ಕ್ವಾಲಿಫೈಯಿಂಗ್ ಲಿಮಿಟಲ್ಲಿ ಬರುತ್ತೆ. ದ ಕ್ವಾಲಿಫೈಯಿಂಗ್ ಲಿಮಿಟಲ್ಲಿ ಬರುವುದು ಡೊನೇಷನ್ ಟು ದ ಗವರ್ನಮೆಂಟ್ ಆರ್ ಲೋಕಲ್ ಅಥಾರಿಟಿ ಫಾರ್ ದ ಪರ್ಪಸ್ ಆಫ್ ಪ್ರಮೋಟಿಂಗ್ ಫ್ಯಾಮಿಲಿ ಪೆನ್ಷನ್, ಫ್ಯಾಮಿಲಿ ಪ್ಲಾನಿಂಗು. ಆಮೇಲೆ ಸಮ್ ಪೇಡ್ ಟು ಒಲಿಂಪಿಕ್ ಅಸೋಸಿಯೇಷನ್ಸ್ ಆಗಿದ್ದರೆ 10% ಆಫ್ ದ ಸ್ಯಾಲರಿ ಕ್ಯಾಲ್ಕುಲೇಟ್ ಮಾಡಿ ಅದಷ್ಟು ಕೂಡ, ಅಥವಾ ಕಾಂಟ್ರಿಬ್ಯೂಷನ್ಸ್ ನೋಡ್ಕೊಳ್ತೀವಿ. ಇಟ್ ಈಸ್ ಎಕ್ಸೆಂಪ್ಟೆಡ್ ವಿತ್ ಕ್ವಾಲಿಫೈಯಿಂಗ್ ಮೀನ್ಸ್ 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್. ಅಷ್ಟನ್ನು ತಿಳ್ಕೊಳ್ಬೇಕು. ಕ್ವಾಲಿಫೈಯಿಂಗ್ ಅಂತ ಬಂದರೆ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮಲ್ಲಿ 10% ಲಿಮಿಟಿಗೆ ಒಳಪಡುತ್ತೆ. ವಿತೌಟ್ ಕ್ವಾಲಿಫೈಯಿಂಗ್ ಲಿಮಿಟ್ ಅಂತ ಬಂದರೆ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಲಿಮಿಟ್ ಒಳಗಡೆ ಬರುವುದಿಲ್ಲ. ಹಾಗಾದಾಗ ಈ ಎ ಕ್ಯಾಟಗರಿ, ಇದು ಸಿ ಕ್ಯಾಟಗರಿ ಬರುತ್ತೆ. ಯಾವುದು ಬರುತ್ತೆ ಅಂದರೆ ಎರಡು ಬರುತ್ತೆ. ಒಂದು ಫ್ಯಾಮಿಲಿ, ಆ ಕಂಪನಿಯನ್ನು ಕೊಟ್ಟಿರಬೇಕು, ಇಂಡಿವಿಜುವಲ್ ಅಲ್ಲ. ಆ ಥರದಲ್ಲಿ ಏನಾದರೂ ಗೌರ್ಮೆಂಟ್ ಅಥಾರಿಟಿ ಅದು ಪರ್ಪಸ್ಗೆ ಪ್ರಮೋಟಿಂಗ್ ಫ್ಯಾಮಿಲಿ ಪೆನ್ಷನ್ ಅಂತ ಕ್ಯಾಂಪ್ಗಳನ್ನು ಮಾಡುವಾಗ ಡೊನೇಷನ್ಸನ್ನು ಕೊಟ್ಟಿದ್ದರೆ ಅದನ್ನು ಕಂಪನಿಯು ಕ್ಲೈಮ್ ಮಾಡಬಹುದು 10%ಅಲ್ಲಿ 100%. ಅದೇ ರೀತಿಯಲ್ಲಿ ಒಲಿಂಪಿಕ್ ಅಸೋಸಿಯೇಷನ್ಸ್ಗೆ ಏನಾದ್ರು ಆಗಿದ್ದರೆ ಕಾಂಟ್ರಿಬ್ಯೂಟನ್ನು ಕೊಟ್ಟಿದ್ದರೆ 10% ಸಾಲಿನಲ್ಲಿ 100% ಎಲಿಜಿಬಿಲಿಟಿ ಬರುತ್ತೆ. ಅದರ್ ದೆನ್ ದಿಸ್ ಬಂದುಬಿಟ್ಟು ಡೊನೇಷನ್ ಟು ಎನಿ ಲೋಕಲ್ ಪಾರ್ಟಿ ಅಥವಾ ಲೋಕಲ್ ಅಥಾರಿಟಿ, ಯೂನಿವರ್ಸಿಟಿ, ಟೆಂಪಲ್ಲು, ಅಥವಾ ಇನ್ಯಾವುದೋ ಚಾರಿಟಬಲ್ ಟ್ರಸ್ಟ್ಗಳಿಗೆ ಕೊಟ್ಟಿದ್ದೇವೆ, ಅಥವಾ ಟೌನ್ಶಿಪ್ಗೆ ಕೊಟ್ಟಿದ್ದೀವಿ ಅಂದರೆ ವಿತ್ ಕ್ವಾಲಿಫೈಯಿಂಗ್ ಅಂದರೆ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮಲ್ಲಿ 10% ತೊಗೊಳ್ತೀವಿ, ಅದರಲ್ಲಿ 50% ಮಾತ್ರ ಡಿಡಕ್ಷನ್ಗೆ ಎಲಿಜಿಬಿಲಿಟಿ ಬರುತ್ತೆ. ಎಲ್ಲ ಕತೆ ನಾವು ಮುಂದೆ ಪ್ರಾಬ್ಲಮ್ಸ್ ತೊಗೊಂಡಾಗ ನಿಮಗೆ 1/1 ಗೊತ್ತಾಗುತ್ತಾ ಹೋಗ್ತದೆ. ಇನ್ನು ATGG ರೆಂಟ್ ಪೇಯ್ಡು, ಇದು ಸಾಮಾನ್ಯವಾಗಿ ಮನೆಯೇ ಇಲ್ಲ, ಸ್ಪೌಸಿಗೂ ಇಲ್ಲ, ಅಸೆಸ್ಸಿಗೂ ಇಲ್ಲ ಸಂದರ್ಭ, ಅವನು ಬಾಡಿಗೆ ಮನೇಲಿ ಇದ್ದಾನೆ ಅಂತ ಪ್ರೂವ್ ಆದಾಗ ATGG ಕ್ಲಾಸ್ ಅಪ್ಲೈ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಭಾಳ ಕಂಡೀಷನ್ಸ್ ಹೇಳಿದ್ದಾರೆ. ಸೆಲ್ಫ್ ಎಂಪ್ಲಾಯ್ಡ್ ಪರ್ಸನ್, ಕೆಲವರು ಇರ್ತಾರೆ ಸಣ್ಣ ವ್ಯಾಪಾರ ಮಾಡ್ಕೊಂಡಿರ್ತಾರಪ್ಪ, ನಮಗೆ ಸ್ವಂತ ಮನೆಯೂ ಇಲ್ಲ, ಅಂಥ ಸಂದರ್ಭದಲ್ಲಿ ನಾನು ಬಾಡಿಗೆ ಕಟ್ಕೊಂಡಿದ್ದೀನಿ ಅಂತ ಅಸೆಸ್ಸಿ ಹೇಳಿದಾಗ ಇಟ್ ಈಸ್ ATGG. ಎಂಪ್ಲಾಯಿ ನಾಟ್ ಗೆಟಿಂಗ್ HRA ಆರ್ ರೆಂಟ್ ಫ್ರೀ ಅಕಾಮಡೇಷನ್ಸ್, ಕೆಲವೊಂದು ಪ್ರೈವೇಟ್ ಕಂಪನಿಗಳಲ್ಲಿ ಸವಲತ್ತನ್ನು ಕೊಡದೇ ಇದ್ದಾಗ, ಅವನು ಬಾಡಿಗೆ ಮನೇಲಿ ಇದ್ದಾಗ, ಅಸೆಸ್ಸಿ ಸ್ಪೌಸ್ ಡಸ್ ನಾಟ್ ಓನ್ ಎನಿ ರೆಸಿಡೆನ್ಷಿಯಲ್ ಅಕಾಮಡೇಷನ್ಸ್ ಇನ್ ದ ಸಿಟಿ ವೇರ್ ದೇ ಆರ್ ಲಿವಿಂಗ್, ಅಲ್ಲಿ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಅವರು ಇಲ್ಲಿ ವಾಸ ಮಾಡ್ತಾರೆ, ಅಲ್ಲಿ ಸ್ವಂತ ಮನೆಯೂ ಇಲ್ಲ ಅನ್ನುವಂಗೆ ಪ್ರೂವ್ ಆದಾಗ ಇವರು ATGGನಲ್ಲಿ ರೆಂಟ್ ಏನು ಪೇ ಮಾಡಿದ್ದಾರೆ ತೊಗೊಳ್ಬೋದು. ಆ ರೀತಿ ರೆಂಟ್ ಪೇಗೆ ಹೆಂಗೆ ತೊಗೊಳ್ಬೋದು ಅಂದರೆ 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್, ಅದರಲ್ಲಿ 25% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಆರ್ 5,000 ಪರ್ ಮಂತ್ ವಿಚ್ ಎವರ್ ಈಸ್ ಅರ್ಲಿಯರ್. ಅಂದರೆ ಇದನ್ನು ಅಲೌ ಹೆಂಗೆ ಮಾಡಬೇಕು ಅಂದರೆ ರೆಂಟ್ ಪೇಯ್ಡ್ ಇನ್ ಎಕ್ಸೆಸ್ ಆಫ್ 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್, 10% ಮಾಡಿಕೊಂಡ್ರೆ ಒಂದು 10,000 ಬಂತು ಅಂತ ಇಟ್ಕೊಳ್ಳೋಣ. ರೆಂಟ್ ಪೇಯ್ಡು 12,000 ಮಾಡಿದರೆ ಎಕ್ಸ್ಟ್ರಾ 2,000 ಬಂತು. ಆರ್ 25% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಆರ್ ನಾವು 5,000 rupees ಪರ್ ಮಂತ್ ವಿಚ್ ಎವರ್ ಈಸ್ ಲೀಸ್ಟ್ ತೊಗೊಳ್ಬೇಕಾಗುತ್ತೆ. ಅಂದರೆ 12 ತಿಂಗಳು ಇಂಟು 5 ಅಂದರೆ 60,000ನ, ಅಥವಾ 2,000 ಇಂಟು 12 24 ಬರುತ್ತದೆ. 25% ಅಂತ ಗ್ರಾಸ್ ಟೋಟಲ್ ಬಂದಾಗ ಅದು ಒಂದು ಕಮ್ಸ್ ಟು 2,500 ಬರುತ್ತೆ. ವಿಚ್ ಎವರ್ ಈಸ್ ಲೆಸ್ ಅಂದಲ್ಲಿ 25% ಆಫ್ 10,000 2,500 ಈಸ್ ಎಲಿಜಿಬಲ್ ಫಾರ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ ATGG. ಹೆಂಗೆ ATGG ಕ್ಯಾಲ್ಕುಲೇಷನ್ಸ್ ಮಾಡಬೇಕು ಹೇಳ್ತಿದ್ದಾರೆ. ಗ್ರಾಸ್ ಟೋಟಲ್ ಇನ್ಕಮ್ ಮೈನಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C to 80U ಎಕ್ಸೆಪ್ಟ್ ATGG ಪ್ಲಸ್ ಕ್ಯಾಶುವಲ್ ಇನ್ಕಮ್. ಎಕ್ಸೆಪ್ಟ್ ATGG ಬಿಟ್ಟು ದೆನ್ ಕ್ಯಾಶುವಲ್ ಇನ್ಕಮನ್ನು ಹೊರಗಡೆ ಇಡಬೇಕು, ಎಲ್ಲದು ಅದರಲ್ಲಿ ಸೇರ್ಕೊಂಡು ಇರ್ತದೆ. ನೆಕ್ಸ್ಟು ಇನ್ನು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟು ಎಕ್ಸ್ಟ್ರಾ ಕ್ಲೈಮ್ ಮಾಡ್ಬೋದು ಅಪ್ ಟು 75,000 ಇನ್ ಕೇಸ್ ಆಫ್ ಡಿಸಬಿಲಿಟಿ ಬಂದರೆ ಅಪ್ ಟು 60% ಇರಬೇಕು. ಎಬೋ 80% ಇದ್ದಾಗ 1,25,000 ತೊಗೊಳ್ಬೋದು. ಇದು ಒಂದು ಸತಿ ಎಕ್ಸಾಂಪಲ್ ಕೇಳಿದ್ದೀವಿ ನಾವು. ಎ ಪರ್ಸನ್ ಹ್ಯಾವ್ ಸಿವಿಯರ್ ಡಿಸಬಿಲಿಟಿ ಅಂತ ಬಂದಾಗ, ಸಿವಿಯರ್ ಏನೋ ಪದ ಬಂದರೆ ಮೋರ್ ದೆನ್ 80% ಅಂತ ಇರ್ತದೆ. ಅಪ್ ಟು 1,25,000 ಡೊನೇಷನ್ಸನ್ನು ಕ್ಲೇಮ್ ಮಾಡ್ಬೋದು. ಎಕ್ಸಾಮ್ಷನ್ಸ್ ಅಂಡರ್ ಸೆಕ್ಷನ್ 80U. ATTTA ಅಂದರೆ ಫಿಕ್ಸೆಡ್ ಡೆಪಾಸಿಟ್ ಇಂಟ್ರೆಸ್ಟ್ SBನಲ್ಲಿ ಇರ್ತದೆ. ಅವ್ರು 10,000ಕ್ಕಿಂತ ಜಾಸ್ತಿ ಇದ್ದಾಗ
ಇದು. ಬಟ್ 10,000 ರೂಪಾಯಿವರೆಗೂ ಕೂಡ ಅಂಡರ್ 80 ಟಿ ಟಿಯಲ್ಲೆಲ್ಲ ಕ್ಲೈಮ್ ಮಾಡ್ಕೊಳ್ಬೋದು. ಫಾರ್ ದ ಸೀನಿಯರ್ ಸಿಟಿಸನ್ ಅಪ್ ಟು 50,000ವರೆಗೂ ಕೂಡ ಕ್ಲೈಮ್ ಮಾಡ್ಕೊಳ್ಬೋದು. Then workout problem will be continue in our next slide. Thank you.